ರಿಯಲ್ ಸ್ಟಾರ್ ಉಪೇಂದ್ರ ಅವರೇ ನಿರ್ದೇಶಿಸಿರುವಂತಹ ಉಪೇಂದ್ರ ಸಿನಿಮಾ ರಿಲೀಸ್ ಆಗಿದೆ. ರಿಲೀಸ್ ಆಗ್ತಾ ಇದ್ದಂತೆ ಮೊದಲ ಶೋನಲ್ಲೇ ಅಭಿಮಾನಿಗಳು ಫುಲ್ ಖುಷ್. ನಿನ್ನೆಯಷ್ಟೇ ಉಪೇಂದ್ರ ಅವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ರು. ಅದರ ಜೊತೆಗೆ UI ಸಿನಿಮಾದ ಬಗ್ಗೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಇದೀಗ ಉಪೇಂದ್ರ ಸಿನಿಮಾಗೆ 25 ವರ್ಷ ಆದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಶಿಲ್ಲೆ ಹಾಗೂ ಚಪ್ಪಾಳೆಯ ಮಳೆಗರಿದು ಸಿನಿಮಾವನ್ನು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಸುಬ್ಬುಲಕ್ಷ್ಮಿಗೆ ಬರಿಯೋಳು ಬರಿಯೋಳು, CTV ಮಾತಗೌಡ್ರಿಗೆ ಬರಿಯೋಳು ಬರಿಯೋಳು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಾಳು ನಾಳು. ಇವತ್ತು ನಾವು ನರ್ತಕಿ ಥಿಯೇಟರ್ ಅಲ್ಲಿ ಇದ್ದೇವೆ. ಉಪೇಂದ್ರ ರಿಲೀಸ್ ಆಗಿದೆ ಮೂವಿ. ಜನರು ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ, ಮೂವಿ ನೋಡಿ ಏನ್ ಹೇಳ್ತಾರೆ, ಬನ್ನಿ ಕೇಳ್ಕೊಂಡ್ ಬರೋಣ. ನಾನು ಬಾರ್ನ್ 1996, ಬಟ್ ಮೂವಿ ರಿಲೀಸ್ ಆಗಿದ್ದು 1998 ಅಲ್ಲಿ. ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ಇವತ್ತು ಇಲ್ಲಿವರೆಗೂ ಬಂದಿದ್ದೀನಿ. ಬಟ್ ಏನಪ್ಪ ಅಂದರೆ ಇದು ಸೈಕಾಲಜಿಕಲ್ ಮೂವಿ. ಇದು 25 ವರ್ಷ ಅಲ್ಲ, ಇನ್ನೂ 50 ವರ್ಷ ಬಿಟ್ಟರು, ನೀನು 100 ವರ್ಷ ಬಿಟ್ಟರು ಅದು ಹಂಗೆ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಬಟ್ ನಾವು ನೋಡ್ತೀವಿ, ನಮ್ಮ ಫ್ಯೂಚರ್ ನಮ್ಮ ಮಕ್ಕಳಿಗೂ ತೋರಿಸ್ತೀವಿ. ಅವ್ರು ಹೆಂಗಪ್ಪ ಅಂದರೆ ಇದು ನೆವರ್ ಎಂಡಿಂಗ್ ಒಂದು ಸೈಕಾಲಜಿ ಮೂವಿ. ಇದು ಕಮ್ ಅಂಡ್ ವಾಚ್ ಇನ್ ಥಿಯೇಟರ್ ಓನ್ಲಿ ಅಷ್ಟೇ. ಮೂವಿ ಸೂಪರ್ ಆಗಿತ್ತು, ಒಳ್ಳೆ ಟ್ರೀಟ್ ಫ್ಯಾನ್ಸ್ಗೆ. ಅವ್ರಂತ ಡೈರೆಕ್ಷನ್ ಎಲ್ಲೂ ಇಲ್ಲ. ಅವ್ರು ಸೂಪರ್ ಡೈರೆಕ್ಟರ್. ಅವ್ರು ನೆಕ್ಸ್ಟ್ ಬರೋ ಮೂವಿ UI ಮೂವಿ ವರ್ಲ್ಡ್ ಕ್ಲಾಸ್ ಸೂಪರ್ ಆಗಿರುತ್ತೆ. ವೇಟಿಂಗ್ ಫಾರ್ ದ ಮೂವಿ ಅಕ್ಟೋಬರ್ಗೆ ಇಲ್ಲೇ ಬರ್ತೀವಿ. ಮೂವಿನ ಹಬ್ಬ ತರ ಸೆಲೆಬ್ರೇಟ್ ಮಾಡ್ತೀವಿ. ಉಪೇಂದ್ರ ಅಂತ ಡೈರೆಕ್ಟರ್ ನಿಜವಾಗ್ಲೂ ಇಲ್ಲ. ಇಡೀ ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿ ಅವ್ರ ಬಗ್ಗೆ ಹೊಗಳ್ತಾರೆ. ಅವ್ರಂತ ಡೈರೆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಬೇಕು. ಅವ್ರು ಇನ್ನೂ ಮೂವೀಸ್ ಮಾಡಬೇಕು, ಇನ್ನೂ ಮಾಡಬೇಕು. ಉಪೇ ಬಾಸ್ ಜೈ. 25 ವರ್ಷಗಳ ನಂತರ ಉಪೇಂದ್ರ ಸಾರ್ದು ಏನಿದೆ, ಪ್ರೇಮ ಅವ್ರು ಏನು ಇವತ್ತು ಬಂದು DKD ಅಂತ ಡ್ಯಾನ್ಸ್ ಇದರಲ್ಲಿ ಮಾಡ್ತಾ ಇದ್ದಾರೋ ಸೂಪರ್ ಆಗಿ, ಅದೇ ತರ ರಿಯಾಲಿಟಿ ಕರೀಮಣಿಕಾ ಮಾಲೀಕ ಏನಿದೆಯೋ ಇನ್ನು ಮುಂದೆ ನೋಡಿ. ಉಪೇಂದ್ರ ಸಾರ್ದು ಕೀರ್ತಿದೊಂದು ಡ್ಯಾನ್ಸ್ ಇದೆಯಲ್ಲ, ಅದು ಸೂಪರ್ ಹಿಟ್ ಆಗುತ್ತೆ. ಥ್ಯಾಂಕ್ ಯು ಸರ್. ಈಗ ಸಾಂಗ್ ಹಾಕ್ತೇವೆ ನಾವು, ಎಲ್ಲರೂ ಒಂದೊಂದು ಸ್ಟೆಪ್ ಹಾಕುವ. ಯಾಕಂತ ಹೇಳಿದ್ರೆ 25 ವರ್ಷ ಆಯ್ತು. ನಾನು ನಮ್ಮಣ್ಣ ಇದೇ ಫಿಲ್ಮ್ನ ಕಪಾಲಿ ಥಿಯೇಟರ್ ನೋಡಿದ್ದು. ಬ್ಲಾಕ್ ಅಲ್ಲಿ ನಾವು ಪೊಲೀಸ್ ವರ್ಗಲ್ಲಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ದು. ಆವಾಗ ಏನಿತ್ತು ಈಗಿನ ಇನ್ನೂ ಡಬಲ್ ಆಗಿದೆ ಹೊರತು ಏನು ಕಡಿಮೆ ಆಗಿಲ್ಲ. ಉಪೇಂದ್ರ ಅವ್ರದ್ದು ಆ ಲಾಜಿಕ್, ಅವ್ರು ಹೇಳೋದನ್ನ ತಿಳ್ಕೊಂಡು ಬದುಕಿದ್ರೆ ಮಾತ್ರ ಸೂಪರ್ ಹೇಳ್ತೀನಿ. ನಾನು ಅವಾಗ ನಮ್ಮಣ್ಣ ಬಸ್ಸಲ್ಲಿ ಬಂದಿದ್ವಿ, ಇವತ್ತು ನಾವು ಕಾರಲ್ಲಿ ಬಂದಿದ್ವಿ. ಅದಕ್ಕೆ ನಮ್ಮ ಉಪೇಂದ್ರ ಅವರೇ ಒಂದು ಮಾತು ಹೇಳಿದ್ದಾರೆ, ನೀನು ಯಾವ್ದ್ರಿಂದನೂ ಹೋಗ್ಬೇಡ, ನಿನ್ನಿಂದ ಎಲ್ಲ ಬರುತ್ತೆ, ನೀನ್ ದುಡಿ, ಅದು ನಿನ್ನಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಸೂಪರ್ ಸರ್, ಥ್ಯಾಂಕ್ ಯು. ನಮ್ಮಪ್ಪ ಉಪೇಂದ್ರ ಅವರು ದೊಡ್ಡ ಫ್ಯಾನು. ಅವ್ರು ಚಿಕ್ಕ ವಯಸ್ಸಿಂದ ಅವರು ಫಿಲಮು ಸಾಂಗ್ಸ್ ಎಲ್ಲ ತೋರಿಸಿ ನಾವು ನೋಡಿ ಫ್ಯಾನ್ ಆಗಿದ್ರಿ. ಮತ್ತು ನನಗೆ ಉಪೇಂದ್ರ ಫಿಲಮ್ ನಾನು ಥಿಯೇಟ್ರಲ್ಲಿ ನೋಡುವಾಗ ನನಗೆ 3 ವಯಸ್ಸು, ನನಗೆ ನೆನಪೇ ಇಲ್ಲ. ನಮ್ಮ ಅಪ್ಪ ಅಂತಾರೆ, ಈ ಥರ ನೀನು ಚಿಕ್ಕ ಮಗುವಾಗಿದ್ದಾಗ ಥಿಯೇಟ್ರ್ ಕರ್ಕೊಂಡೋಗಿ ನಿನಗೆ ಫಿಲಮ್ ತೋರಿಸಿದ್ರಿ ಅಂತ. ಅದಾದಮೇಲೆ ನಾನು TVಯಲ್ಲಿ ಹಾಕಿದಾಗ ನೋಡ್ತಾ ಇದ್ದೆ. ನನಗೊಂದು ಆಸೆ ಇತ್ತು, ಎಲ್ಲ ಫಿಲಮ್ ರಿಲೀಸ್ ಮಾಡ್ತಾ ಇದ್ದಾರೆ, ರಿಲೀಸು, ನಮ್ಮ ಬಾಸ್ದು ಉಪೇಂದ್ರ ಫಿಲಮ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ರಿ. ಕೊನೆಗೆ ಆ ದಿನ ಇವತ್ತು ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಉಪೇಂದ್ರ ದೊಡ್ಡ ಫ್ಯಾನ್ ಮೇಡಮ್. ದೊಡ್ಡ ಫ್ಯಾನ್ ಅಂದರೆ ಈ ಫಿಲಮ್ ನಾನು ಒಂದು 45 ಸಲ ನೋಡಿರ್ತೀನಿ. ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. 25 ವರ್ಷದಿಂದ ಫ್ಯಾನ್ ಕ್ರೇಜ್ ಯಾವ ರೀತಿ ಆಗಿತ್ತು, ಅದೇ ರೀತಿ 25 ವರ್ಷ ಆದ ನಂತರ ವಾಪಸ್ ಆಗಿ ಉಪೇಂದ್ರ ರಿಲೀಸ್ ಆಗ್ತಾ ಇದೆ. ಫ್ಯಾನ್ ಕ್ರೇಜ್ ಹವಾ ಅದೇ ರೀತಿ ಆಗಿದೆ. ಇದು ಪಬ್ಲಿಕ್ ಒಪಿನಿಯನ್ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಠಾರಿ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.